ಕಾರ್ಮಿಕರ ಹಿತಾಸಕ್ತಿಗೆ ಜೈ ಜವಾನ್ ಜೈ ಜವಾನ್. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಯರಳಿಮುನವಳ್ಳಿ ಗ್ರಾಮದಲ್ಲಿ ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದಲ್ಲಿ ಹಲವಾರು ಜನರು ರೈತರ ಸಂಘಟನೆ ಬಲಪಡಿಸಲು ಶಾಲು ದೀಕ್ಷೆ ಪಡೆದು ನೂರಾರು ಜನರು ಇಂದು ಸೇರ್ಪಡೆಗೊಂಡರು. ನಂತರ ನಾಮಫಲಕಕ್ಕೆ ಉದ್ಘಾಟನೆ ಮಾಡಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಗೋಪಾಲ್ ಮರಬಸನ್ನವರ್ ಮಾತನಾಡಿದರು. ನಂತರ ಜಿಯಾವುಲ್ಲಾ ಮಾತನಾಡಿದರು. ಸಂಘಟನೆ ಯಾವ ರೀತಿ ಬಲಪಡಿಸಬೇಕು ಎಂದು ಈ ಸಂದರ್ಭದಲ್ಲಿ ಹೇಳಿದರು. ನಂತರ ಮಾತನಾಡಿದ ಗೋಪಾಲ್ ಮರಬಸವನವರ್ ಇದೇ ತಿಂಗಳು ದಿನಾಂಕ 14ರಂದು ರೈತ ಬೆಳೆದ ಕಬ್ಬಿಗೆ ಸೂಕ್ತ ಬೆಲೆ ನೀಡದಿದ್ದರೆ ಬೆಳಗಾವಿ ಜಿಲ್ಲಾ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಹೇಳಿದರು. ಕೈಕಾಲು ಮುಡ್ತಾವ್ರಿ, ಎಷ್ಟು ದುಡಿಯೋದ್ರಿ, ರಾತ್ರಿ ಆಗ್ಲಿ ಗಾಡಿ ಹುಡ್ಕೊಂಡ್ ಹೋಗೋದ ಅದೆಲ್ಲ ಮಾಡೋದ್ರಿ. ಮತ್ ರೈತರಿಗೆ ಹೋಗೋಣ ಬೆಲಿ ನಡೆ ಏನ್ರಿ ಹೇಳಕ್ ಹೋಗಣ, ಅಂತದೈತ್ ಹೋಗಿ ಇಂತದೈತ್ ಹೋಗ ಮನಿಗ್ ಹೋಗಿ ತಗೊಂಡ್ ನೀನು ಬಿಟ್ಟು ಹೋಗೋರ್ ನೋಡ ಅಂತ ಹೇಳ್ತಾರಿ ಅವ್ರು ನಮಗ. ಬಿಟ್ಟು ಹೋಗೋರ್ ಅಂತ ಹೇಳ್ತಾರಿ. ಮತ್ತ ನಾವ್ ಯಾರಿಗ್ ಹೆದರುದ್ ಬೇಡ, ಎಲ್ಲಾರು ರೈತರ ಇದೇವು. ರೈತರು ಬಿಟ್ಟ ಯಾರು ಬೇರೆ ಅವ್ರು ಇಲ್ಲ ರೀ. ಇಲ್ಲಿ ರೈತರು ದೊಡ್ಡದಾಗ ಎಲ್ಲಾರು ಅನ್ನ ಉಣ್ತಾರ್ರಿ, ಯಾರು ಹೆದರ್ಕೋಬೇಡ. ಬಿಡಿ ನಮ್ ಕಡೆ ನೋಡ್ರಿ, ನಾವು ನಮ್ದು ಏನ್ ಬೇಡಿಕೆ ಐತಿ ನಾವು ತುಡುಗ್ಲಿ ಅದು ತುಡುಗದು ಮಾಡುದಿಲ್ರಿ. ಅವ್ರದ್ದು ನಮ್ದು ಬೇಡಿಕೆನ ನಾವು ತಗೊಳ್ರಿ. ನಮ್ಗೆ ಒಬ್ರಿಗೆ ಆದ್ರೆ ಕುಡುದಿಲ್ರಿ, ಅವ್ರು ನನಗೂ ಆದ್ರೆ ಕುಡುದಿಲ್ಲ, 20 ಮಂದಿಗೆ ಕುಡುದಿಲ್ಲ, 100 ಮಂದಿಗೆ ಕುಡುದಿಲ್ಲ. ಒಂದು ಜೂಟ್ ಗಟ್ಟಿ ಹಾಗೆ ತಾನೇ ಎಲ್ಲಾರು ನಾವ್ ಹೇಳಿದಾಗ ಕೇಳ್ತಾರ್ರಿ. ಅವ್ರಿಗೆ ಕೇಳೋಣ್ರಿ, ಯಾರು ಏನು ಹೆದಕೊಳ್ಳುದಿಲ್ಲ ಏನಿಲ್ಲ. ಎಲ್ಲಾರು ಬರೀ ಒಂದು ನಮಗ್ ಸಂಘ ತಯಾರು ಮಾಡೋಣ್ರಿ. ಒಂದು ಸಂಘ ತಯಾರು ಮಾಡಿ ನಾವು ಚಂದ ಹಾಕಿ ರೈತರ ಪಾರಾಗಿ ದೇವ್ರಿಗೆ ಎಲ್ಲಾರು ಒಂದಿನ ಸಾಯ್ದು ಇಟ್ಟು ರೊಕ್ಕ ಮಾಡಿ ನಾವು ಸಾಯ್ತಾನ್ರಿ. ಈಟ ಏನು ಇಲ್ದ ಅವ್ ಸಾಯ್ತಾನ್ರಿ. ಮತ್ತ ಅದನ್ನೆಲ್ಲ ತಗೊಂಡ ನಾವ್ ಏನ್ ಬೇಡ ಹೊಟ್ಟಿ ಉಣ್ಣೋಣ್ರಿ. ಎಲ್ಲಾರು ಸಮಾಧಾನದಿದ್ರ ರಕರಕ್ ಬೇಡ, ಕೊರತಿ ಬೇಡ, ತಿಂದು ಎಲ್ಲಾರು ಕೂಡಿ ಸಾಯ್ನು. ರೈತ ಎಲ್ಲ ಬರೀ ಸಂಘ ಮಾಡೋನು, ಸಂಘ ಸೇರೋನು, ನಾವು ಜೈಕಾರ ಹಾಕೋ ತಿರ್ಗಾಡೋನು. ನಾವು ಯಾಂತ್ನೇರವ್ರಿಗೆ ಬೆಳಗಾವ್ ಹೋಗಿದ್ದು, ನಮ್ಮಲ್ಲಿ 2 ಟ್ರಕ್ ಓದಿದ್ದು. ನಾವು ರೈತ ಸಂಘದಾಗ ಬೆಡ್ಡಿಂದ ಇದ್ದೆವು. ಅದು ನಮ್ಮದ ಯಾರು ಅವ್ರು ಕಬಲು ಕೊಡುದಿಲ್ಲ. ಈಗ ಏನೈತಿ, ನಾವು ಶಶಿಕಾಂತನ್ನ, ಬಾಬಾಗೌಡ, ನಂಜೋಳ ಸ್ವಾಮಿಗಳ ಎಲ್ಲ ಕಡೆ ಹೋಗಿ ಬಂದೇವು. ನಾವು ಅದೆಲ್ಲ ಬಿಟ್ಟು ಕೃಷ್ಣ ಹೊಸ ಗಂಟೆ ಚಾಲು ಮಾಡಿದ್ದೇವೆ ನಾವು ರೈತ ಸಂಘ ಹುಲ್ಕಾರಿಂದ. ನಮ್ದು ಎಲ್ಲ ಚಲೋ ಆಗಲಿ. ಎಲ್ಲರೂ ಈಗೇನು ಟವಲ್ ಕೊಟ್ಟಿದ್ದೇವೆ, ಕೈ ಮುಗಿದು ನಿಮ್ಗೆ ಹೇಳ್ತೇವೆ, ಯಾರೂ ಟವಲ್ ತೆಗಿದ 2 ಬಂಡಲ್ ಟವಲ್ ಕೊಟ್ಟು ಕಸಿಂದ 3 ದೂರಕ್ಕ ಟವಲ್ ಮುಚ್ಚಿಟ್ಕೊಂಡೇರಿ, ತೆಗಿಬ್ಯಾಡ ನಿಮ್ಮ ಕೈ ಮುಗಿದು ಹೇಳ್ತಾ. ಸಂಘಟನೆಗೆ ಸೇರ್ಕೊಂಡ್ರೆ ಅವ್ರಿಗೂ ಕೂಡ ನಾ ಅಭಿನಂದನೆಗಳು ಹೇಳ್ತಾ, ನಮ್ಮದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘ ನಮ್ಮ ಸಂಘಟನೆಗಳದಾಗ ನೀವು ಕೂಡಿದ್ದಕ್ಕೆ ನಮ್ಗೆ ಭಾಳ ಖುಷಿ ಆಗೈತಿ. ಯಾಕಪ್ಪ ಅಂದ್ರೆ ನಮ್ಮ ಸಂಘಟನೆ ಇನ್ನೂ ಬೆಳೆಯತೈತಿ, ನಮ್ಮ ರೈತರು ಬೆಳೆಯತ್ತಾರ, ನಮ್ಮ ರೈತರು ಜಾಗೃತ ಆಗಿದಾರು. ಇನ್ನು ಮುಂದೆ ನಾವು ಏನೋ ಹೋರಾಟ ಮಾಡಿ ಏನೋ ನಾವು ಒಂದು ಗೆಲ್ಲಬಹುದು, ನಮ್ಗೆ ರೈತರಿಗೆ ನ್ಯಾಯ ಸಿಗುವಂಥ ಒಂದು ಏನಾರು ಮಾಡ್ಬೋದು. ಈಗಾಗಲೇ ನಾವು ತುಂಬ ಹಳ್ಳಿಗಳಲ್ಲಿ ಸಂಘಟನೆಗಳು ಮಾಡಿದೆವು. ನೀವು ಕೂಡ ಎಲ್ಲರೂ ಕೂಡಿ ಸಂಘಟನೆಗಳು ಮಾಡಬೇಕು, ಇದ್ರ ಬಗ್ಗೆ ಚಿಂತನೆ ಮಾಡಬೇಕು. ಇದ್ರೊಳಗೆ ಲಾಭ ಏನೈತಿಪ್ಪ, ಯಾಕೆ ರೈತ ಸಂಘಟನೆ ಮಾಡಬೇಕು? ಯಾಕಂದ್ರೆ ರೈತ ಈಗ ಹಾಳಾಗಿದ್ದಾನೆ, ಮಾಲಕರ ಬೇರೆ ಆಗ್ತಿದ್ದಾರೆ. ಅದಕ್ಕಾಗಿ ನಾವು ಆ ಮಾಲಕರನ್ನ ಆಳುಗಳು ಮಾಡಬೇಕಾಗೈತಿ, ರೈತರ ಮಾಲಕರಾಗಬೇಕು. ಈಗ ನೀವು ತಹಸೀಲ್ದಾರ್ ಆಫೀಸ್ಗೆ ಹೋದ್ರೆ ನಿಮ್ಗೆ ತೆಳಗ್ ಕುಂಡಿಸ್ತಾರ, ವೇಟ್ ಮಾಡಂತಾರ, ಸರ್ವರ್ ಇಲ್ಲ ಅಂತಾರ, ಕೂಪನ್ ಕೊಡಕ್ಕೆ 2000 ತಗೋತಾರ. ಮತ್ತು ಏನಾದ್ರೂ ಒಂದು ಇನ್ಕಮ್ ಕಾಸ್ಟ್ ತೆಗಿಯಾಕೆ ಹೋಗ್ರಿ ದುಡ್ಡು ಕೇಳ್ತಾರ. ಯಾರು ರೈತರಿಗೆ ನಾಲೆಜ್ ಇರುವುದಿಲ್ಲ, ಪಾಪ ಹೊಲ್ದಾಗ ದುಡಿಬೇಕ, ಮತ್ತು ಇಲ್ಲಿ ಹೋಗಿ ನಿಲ್ಬೇಕು, ಸಾಹೇಬ್ರ ಹಾಕಿರ್ತಾರ. ಅದೇ ಚಲೋ ಡ್ರೆಸ್ ಹಾಕೊಂಡು ಯಾವಾರ ಹೋದಂದ್ರೆ ಒಳಗೆ ಕರ್ದು ಕುಂಡಿಸಿ ಮಾತಾಡ್ತಾರೆ. ಅದಾಗಬಾರ್ದು. ನಾವು ಅನ್ನ ಕೊಡೋರವ್ರಿಗೆ, ನಾವು ರೈತರು, ನಾವು ಎಲ್ಲರಿಗೂ ಅನ್ನ ಕೊಡ್ತೇವೆ, ನಮಗೆ ಬೆಲೆ ಇರಬೇಕು ಅಂದ್ರೆ. ಯಾಕೆ ಬೆಲೆ ಇಲ್ಲಪ್ಪ ಅಂದ್ರೆ ನಾವು ಜಾಗೃತ ಇಲ್ಲ, ನಮ್ಮಲ್ಲಿ ಜಾಗೃತನ ಇಲ್ಲ. ನಾವು ಏನೋ ಖಾಲಿ ಪೀಲಿ ಹಂಗೆ ಸುಮ್ಮನೆ ರೈತರ ಅಂದ್ರೆ ರೈತರಪ್ಪ. ಅದಕ್ಕೆ ಒಂದು ಬೆಲೆ ಸಿಗಬೇಕಂದ್ರೆ ನಾವು ಪ್ರತಿ ಹಳ್ಳಿಯಲ್ಲಿ ಪ್ರತಿ ಊರಲ್ಲಿ ನಾವು ಸಂಘಟನೆ ಮಾಡಬೇಕು, ಒಕ್ಕಟ್ಟಾಗಬೇಕು. ಒಕ್ಕಟ್ಟಾಗಿ ಈ ಆಫೀಸರ್ಗಳನ್ನ, ಈ ರಾಜಕಾರಣಿಗಳನ್ನ ನಾವು ರೈತರು ಏನು ಅನ್ನೋದು ನಾವು ತೋರಿಸ್ಬೇಕು. ಒಂದು ಊರಲ್ಲಿ ಒಂದು ರಾಜ ಇದ್ದ, ಅವನು 300 ಜನ ಅವನ ಸೈನ್ಯರು ಅಂತ ಕಣ್ಣು ತೆರೆದ ನೋಡುವ ಕಲಿಗ, ಸಣ್ಣವನಲ್ಲೋ ನೀ ಪುಣ್ಯವಂತ, ಕಣ್ಣು ತೆರೆದ ನೋಡುವ ಕಲಿಗ.
ಇರುವಿ 80 ಕೋಟಿ ಜೀವರಾಶಿಗೆಲ್ಲ ಅನ್ನವ ಹಾಕಿದೀವ ಕಾಲಿಗ. ಇರುವಿ 80 ಕೋಟಿ ಜೀವರಾಶಿಗೆಲ್ಲ ಅನ್ನವ ಹಾಕಿದೀವ ಕಾಲಿಗ. ಸಣ್ಣವನಲ್ಲೋ ನೀ ಪುಣ್ಯವಂತ ಕಣ್ಣು ತೆರೆದ ನೋಡುವ ಕಾಲಿಗ. ಸೊಸೈಟಿ ಚೇರ್ಮನ್ರು ಮುನ್ಸಿಪಾಲಿಟಿ ಮೆಂಬರ್ ಎಲ್ಲ ನಿನ್ನಿಂದ ಆಗ್ಯಾರ ಒಕ್ಕಲಿಗ. ಸೊಸೈಟಿ ಚೇರ್ಮನ್ರು ಮುನ್ಸಿಪಾಲಿಟಿ ಮೆಂಬರ್ ಎಲ್ಲ ನಿನ್ನಿಂದ ಆಗ್ಯಾರ ಒಕ್ಕಲಿಗ. ಸಣ್ಣವನಲ್ಲೋನೇ ಪುಣ್ಯವಂತ ಕಣ್ಣು ತೆರೆದ ನೋಡುವ ಒಕ್ಕಲಿಗ. ಸಣ್ಣವನಲ್ಲೋನೇ ಪುಣ್ಯವಂತ ಕಣ್ಣು ತೆರೆದ ನೋಡುವ ಒಕ್ಕಲಿಗ. ಪೊಲೀಸರು ಪೋದಾರು DSP ಇನ್ಸ್ಪೆಕ್ಟರ್ ನಿನ್ನಿಂದ ಆಧಾರ ಒಕ್ಕಲಿಗ. ಪೊಲೀಸರು ಪೋದಾರು DSP ಇನ್ಸ್ಪೆಕ್ಟರ್ ನಿನ್ನಿಂದ ಆಧಾರ ಒಕ್ಕಲಿಗ. ಸಣ್ಣವನಲ್ಲೋನೇ ಪುಣ್ಯವಂತ ಕಣ್ಣು ತೆರೆದ ನೋಡೋ ಒಕ್ಕಲಿಗ. ಸುಧಾರಣೆ ಆಗಲಿ, ನಾವು ಬೆಳೆದಂಥ ಬೆಲೆಗೆ ಬೆಲೆ ಸಿಗಲಿ ಅಂತ ಹೇಳಿ ನಾವು ಪ್ರತಿ ಹಳ್ಳಿಯಲ್ಲಿ ಕೂಡ ಸಂಘಟನೆ ಮಾಡ್ತಾ ಇದ್ದೇವೆ. ಒಂದೇ ಕೈ ಜೋಡಿಸಿದ್ರೆ ಆಗಲ್ಲ, ಎಲ್ಲರೂ ಕುಡ್ಕೊಂಡು ಕೈ ಜೋಡಿಸಿದ್ರೆ ನಾವೇನು ಬೆಳೆದದ್ದು ಬೆಲೆಗೆ ಒಂದು ನಿಗದಿತ ಬೆಲೆ ನಮಗೆ ಸಿಗ್ತೈತೆ ಅನ್ನೋದು ಒಂದು ಉದಾಹರಣೆಗಾಗಿ ನಾವು ಸಂಘಟನೆಯನ್ನು ಬೆಳೆಸ್ತಾ ಇದ್ದೇವೆ. ಅದರಿಂದ ರಾಜಕಾರಣ ಮಾಡ್ತಾ ಇಲ್ಲ. ರಾಜಕಾರಣ ನಮ್ಮ ಅವಶ್ಯಕತೆ ಇಲ್ಲ. ನಾವಿದ್ರೆ ರಾಜಕಾರಣಿ ಇದ್ರೆ ನಾವಲ್ಲ. ಬೋರ್ಡಲ್ಲಿ ಸುಕಟ್ಟು ಹಾಕಿದ್ದೇವೆ ನಾವು, ಭ್ರಷ್ಟ ರಾಜಕಾರಣಿಗಳಿಗೆ ಪ್ರವೇಶವಿಲ್ಲ ಗ್ರಾಮದೊಳಗೆ ಅಂತೇಳಿ. ಅದಲ್ಲದೆ ಅಧಿಕಾರಿಗಳು ಕೂಡ ಗ್ರಾಮದೊಳಗೆ, ಭ್ರಷ್ಟ ಅಧಿಕಾರಿಗಳಿಗೆ ಕೂಡ ನಮ್ಮ ಗ್ರಾಮದೊಳಗೆ ಪ್ರವೇಶವಿಲ್ಲ ಅಂತೇಳಿ. ನಾವೆಲ್ಲ ಒಕ್ಕಟ್ಟಿದ್ರೆ ನಾವು ಏನೇ ಕೇಳಕ್ಕೆ ಹೋಗ್ರಿ, ಏನೇ ಬೇಕಾದ್ ಮಾಡ್ರಿ, ರೈತ ಸಂಘಟನೆದಿಂದ ನಿಮಗೆ ಪ್ರತಿಫಲ ಸಿಕ್ಕೇ ಸಿಗ್ತೈತಿ. ನಾವು ಹಂಗವಾದ್ರೆ ನಮ್ಮನ್ನ ಯಾರು ಮಾತಾಡ್ಸಂಗಿಲ್ಲ. ನಾವು ಒಂದು ತಹಸೀಲ್ದಾರ್ ಆಫೀಸಕ್ಕೆ ಹೋಗಿದ್ದು ರೀ. ತಹಸೀಲ್ದಾರ್ ಆಫೀಸ ನಾವು ಒಬ್ಬರ ಕೂತ್ರು, ಸಾಯಂಕಾಲ ತನಕ ಕೂತ್ರು ನಮ್ಮನ್ನ ಮಾತಾಡ್ಸಂಗಿಲ್ಲ. ಅದನ್ನ ನೀವು ಹಸಿರು ಸಾಲಕ್ಕೆ ಒಂದು 4 ಮಂದಿ ಹೋಗ್ರ, ರೈತರು ಯಾಕೆ ಬಂದಾರಪ್ಪ ಅಂತ ಕರೆದು ಅವರ ಚೇಂಬರ್ದಲ್ಲಿ ಕುಂತ ನಿಮಗೆ ಕೆಲಸ ಮಾಡಿಕೊಡುವಂಥ ಒಂದು ಅದು ಭಯ ಯಾರಲ್ಲಿ ಇದ್ರೆ ಅದು ರೈತ ಸಂಘದಿಂದ ಮಾತ್ರ, ಅದು ರೈತರಿಂದ ಮಾತ್ರ. ಈ ಸಂದರ್ಭದಲ್ಲಿ ಎಲ್ಲಿ ಮುನ್ನೋಳ್ಳಿ ಗ್ರಾಮಸ್ಥರು ಮತ್ತು ಹಂಜಾನಟ್ಟಿ ಗ್ರಾಮಸ್ಥರು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶಾಂತಿನಾಥ್ ಜಿ ಮಗ್ನೂಮ್, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.